ಫ್ಯಾಬ್ರಿಕೇಶನ್ ಪ್ರೋಸೆಸ್ ಎಕ್ಸ್ಪ್ಲೇನ್ ಮಾಡಿದ್ವಿ ಮತ್ತು ಸಿಸ್ಟಮ್ ಹೇಗ್ ಕೆಲಸ ಮಾಡುತ್ತೆ ಅಂತ ಮತ್ತು ಇಂಡಿಯನ್ ಕ್ಲೈಮೇಟ್ ಗೆ ಹೇಗ್ ಸೂಟೇಬಲ್ ಆಗಿದೆ ಅಂತ ಕ್ಲಿಯರ್ ಆಗಿ ಹೇಳಿದ್ವಿ. ಅಂಡ್ ಈ ಕ್ಲಾರಿಟಿ ಅವ್ರ ಕಾನ್ಫಿಡೆನ್ಸ್ ನ ಹೆಚ್ಚು ಮಾಡ್ತು ಅಂಡ್ ಅವರು ನಾನೋ ಸೆರಾಮಿಕ್ ರೂಫಿಂಗ್ ಟೈಲ್ಸ್ ನ ಚೂಸ್ ಮಾಡಿದ್ರು. ಪ್ರಾಜೆಕ್ಟ್ ಸ್ಮೂತ್ ಆಗಿ ಎಕ್ಸಿಕ್ಯೂಟ್ ಆಯ್ತು ಮತ್ತು ಇನ್ಸ್ಟಾಲೇಷನ್ ಆದ್ಮೇಲೆ ಸ್ವಲ್ಪ ದಿನ ಅಲ್ಲಿಯೇ ಚೇಂಜ್ ಗಮನಿಸ್ತಾ ಇತ್ತು. ಮನೆ ಒಳಗಿನ ಟೆಂಪರೇಚರ್ ತುಂಬಾ ಕಮ್ಮಿ ಆಯ್ತು ಮತ್ತೆ ಲಿವಿಂಗ್ ಸ್ಪೇಸ್ ತುಂಬಾ ಕೂಲ್ ಮತ್ತೆ ಕಂಫರ್ಟಬಲ್ ಆಯ್ತು. ಇನ್ನೊಂದು ಮುಖ್ಯ ಅಡ್ವಾಂಟೇಜ್ ಏನಂದ್ರೆ ಲೋ ಮೇಂಟೆನೆನ್ಸ್. ಸರ್ಫೇಸ್ ಮೇಲೆ ಸೆಟಲ್ ಆಗುವ ಡಸ್ಟ್ ಮತ್ತೆ ಎಲ್ಲಾ ಪಾರ್ಟಿಕಲ್ಸ್ ಈಸಿಯಾಗಿ ಕ್ಲೀನ್ ಮಾಡಬಹುದು. ಅದು ಕೂಡ ತುಂಬಾ ಸಿಂಪಲ್ ಆಗಿ ಮತ್ತೆ ಹ್ಯಾಸಲ್ ಫ್ರೀ ಆಗಿ ಮಾಡೋದು. ಜೊತೆಗೆ ಸನ್ ಮತ್ತು ವೆದರ್ ಎಕ್ಸ್ಪೋಜರ್ ಇಂದ ಕಲರ್ ಫೇಡ್ ಆಗುವಂತ ಯಾವ ಸಮಸ್ಯೆನೂ ಇಲ್ಲ. ಈಗ 2 ವರ್ಷ ಆದ್ಮೇಲೆ ನಮ್ಮ ಟೀಮ್ ಸೈಟ್ ರಿವಿಸಿಟ್ ಮಾಡಿ ರಿವ್ಯೂ ತಗೊಂಡಾಗ ಫೀಡ್ಬ್ಯಾಕ್ ತುಂಬಾ ಪಾಸಿಟಿವ್ ಆಗಿ. ಕಸ್ಟಮರ್ ಅನುಭವದ ಪ್ರಕಾರ ಈ 2 ವರ್ಷಗಳಲ್ಲಿ ಯಾವುದೇ ಕಂಪ್ಲೇಂಟ್ಸ್ ಇಲ್ಲ. ಪರ್ಫಾರ್ಮೆನ್ಸ್ ಕನ್ಸಿಸ್ಟೆಂಟ್ ಆಗಿದೆ, ಮೇಂಟೆನೆನ್ಸ್ ತುಂಬಾ ಕಮ್ಮಿ ಮತ್ತೆ ಡ್ಯೂರಬಿಲಿಟಿ ಎಕ್ಸ್ಪೆಕ್ಟೇಷನ್ ತುಂಬಾ ಮೀಟ್ ಮಾಡ್ತಿದೆ. ಕೆಲವೊಂದು ವಿಷಯಗಳು ಅಲ್ಲಿ ಬೇಸಿಕ್ ಮೇಂಟೆನೆನ್ಸ್ ಮಾಡಿದ್ರೆ ಸಿಸ್ಟಮ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಇವತ್ತು ಲಾರೆನ್ಸ್ ಅವರು ಹ್ಯಾಪಿ ಮತ್ತು ಸ್ಯಾಟಿಸ್ಫೈಡ್ ಕಸ್ಟಮರ್ ಮತ್ತೆ ಇವರು ಬೇರೆಯವ್ರಿಗೆ ಕೂಡ ಈ ಸೊಲ್ಯೂಷನ್ ರೆಕಮೆಂಡ್ ಮಾಡ್ತಿದ್ದಾರೆ. ಇದು ಕೇವಲ ಒಂದು ಕಂಪ್ಲೀಟೆಡ್ ಪ್ರಾಜೆಕ್ಟ್ ಅಲ್ಲ, ಇದು ಒಂದು ಲಾಂಗ್ ಟರ್ಮ್ ರಿಲಯಬಲ್ ರೂಫಿಂಗ್ ಸೊಲ್ಯೂಷನ್ ರಿಫ್ಲೆಕ್ಷನ್. ನಿಮ್ಗೆ ಹೀಟ್ ಪ್ರಾಬ್ಲಮ್, ಮೇಂಟೆನೆನ್ಸ್ ಇಶ್ಯೂ ಅಥವಾ ಓಲ್ಡ್ ರೂಫಿಂಗ್ ಸಿಸ್ಟಮ್ ಸಮಸ್ಯೆಗಳಿದ್ರೆ ಇದು ಚೇಂಜ್ ಮಾಡಕ್ಕೆ ರೈಟ್ ಟೈಮ್. ಸ್ಮಾರ್ಟ್ ಆಗಿ ರೂಫ್ ಮಾಡಿ ನ್ಯಾನೋ ಸೆರಾಮಿಕ್ ರೂಫಿಂಗ್ ಟೈಲ್ಸ್ ನ ಚೂಸ್ ಮಾಡಿ. ಇವತ್ತೇ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ.